ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ 9 ದಿನಗಳ ಕಾಲ ನಡೆಯುತ್ತಿರುವ ಅದ್ದೂರಿ ಗರಳಪುರಿ ಉತ್ಸವದ 2ನೇ ದಿನವಾದ ಇಂದು ಯೋಗ ಮಹಾಮನೆ ನಂಜನಗೂಡು ವತಿಯಿಂದ ಯೋಗ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಶ್ರೀ ಮಲ್ಲನ ಮೂಲೆ ಮಠಾಧ್ಯಕ್ಷರಾದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿ ಅವರು ವಹಿಸಿದ್ದು, ಉದ್ಘಾಟನೆಯನ್ನ ಶಾಸಕ ದರ್ಶನ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ದರ್ಶನ್ ಮಾತನಾಡಿ, ಬಹಳ ವೇಗ ಮತ್ತು ಒತ್ತಡದಲ್ಲಿ ಜೀವನ ನಡೆಸುತ್ತಿರುವ ನಮಗೆ ಈಗ ಯೋಗವೇ ಮದ್ದು. ಯೋಗದಿಂದ ನೆಮ್ಮದಿ ಹಾಗೂ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ. ಯೋಗ ಒಂದು ಅಭ್ಯಾಸವಲ್ಲ, ಅದು ಜೀವನದ ಒಂದು ಭಾಗ. ಹಾಗಾಗಿ ಎಲ್ಲರೂ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಿ ಎಂದು ಕಿವಿ ಮಾತು ಹೇಳಿದರು. ಮುಂದೆ ನಾನು ಕೂಡ ಯೋಗಕ್ಕೆ ಹೆಚ್ಚು ಒತ್ತು ಸಹಕಾರ ನೀಡುವುದಾಗಿ ಹೇಳಿ ಗರಳಪುರಿ ಉತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗುವಂತೆ ಯೋಗ ನಿರತರಲ್ಲಿ ಮನವಿ ಮಾಡಿಕೊಂಡರು. ಇನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಲ್ಲನಮೂಲೆ ಶ್ರೀಗಳು ಆಶೀರ್ವಚನ ನೀಡಿ ಯೋಗದ ಮಹತ್ವದ ಬಗ್ಗೆ ತಿಳಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ನಡೆಯುತ್ತಿರುವ ಗರಳಪುರಿ ಉತ್ಸವ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಯೋಗ ಮಹಾಮನೆ ಹಾಗೂ ಆಯೋಜಕರ ವತಿಯಿಂದ ಶಾಸಕ ದರ್ಶನ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಯೋಗ ಶಿಕ್ಷಕ ಊಡಿಗಾಲ ಪ್ರಕಾಶ್ ಅವರು ನಡೆಸಿಕೊಟ್ಟ ಯೋಗ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಸೇರಿದಂತೆ 400ಕ್ಕೂ ಹೆಚ್ಚು ಯೋಗ ಪಟುಗಳು ಭಾಗವಹಿಸಿದ್ದರು. ಶಾಸಕರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಯೋಗ ಪಟುಗಳು ಸುಮಾರು 1 ಗಂಟೆ ಕಾಲ ನಡೆಸಿಕೊಟ್ಟ ಯೋಗದ ಹಲವಾರು ಭಂಗಿಗಳು ಆಕರ್ಷಣೀಯವಾಗಿತ್ತು. ನಡೆದ ಕಾರ್ಯಕ್ರಮದಲ್ಲಿ ಗರಳಪುರಿ ಉತ್ಸವ ಸಮಿತಿ ವತಿಯಿಂದ ಭಾಗವಹಿಸಿದ್ದ ಯೋಗ ಮಹಾಮನೆಯ ಎಲ್ಲ ಯೋಗ ಪಟುಗಳಿಗೆ ಟೀ ಶರ್ಟ್ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಮೊದಲನೇ ಕಾರ್ಯಕ್ರಮವಾಗಿ ಯೋಗ ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ತಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತ ಹಿರಿಯರು, ನನ್ನ ಎಲ್ಲ ತಾಯಂದಿರು, ನನ್ನ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ನನ್ನ ಎಲ್ಲ ಯುವಕ ಮಿತ್ರರು ಮತ್ತು ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತ ಅಧಿಕಾರಿಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ತುಂಬ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ನಮ್ಮ ಯೋಗ ಮಹಾಮನೆಯ ಹಿರಿಯರಾಗಿರುವಂಥ ಪ್ರಕಾಶ್ ಅಣ್ಣವರು, ನಮ್ಮ ಗಾಯತ್ರಿ ಮೇಡಮ್ ಅವರು, ನಮ್ಮ ಗಣೇಶ ಅಣ್ಣವರು, ಹಾಗೆ ಅವರ ಇಡೀ ತಂಡ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಎಲ್ಲರನ್ನೂ ಕೂಡ ಕ್ರೋಢೀಕರಿಸಿ ಇವತ್ತು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರುವಂತಹ ನಮ್ಮ 3 ಜನ ಬ್ಲಾಕ್ನ ಅಧ್ಯಕ್ಷಗಳಾಗಿರುವಂಥ CM ಶಂಕರ್ ಅವರು, ಕುರಟಿ ಮಹೇಶ್ ಅವರು ಮತ್ತು ಶ್ರೀಕರಣ್ ನಾಯ್ಕರು, ಬಹುಮುಖ್ಯವಾಗಿ ನಮ್ಮೆಲ್ಲರ ಹಿರಿಯರಾಗಿರುವಂಥ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂಥ ಕಡಲೆ KS ಸಾಹೇಬರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಒಬ್ಬರ ಜೀವನದಲ್ಲಿ ಯೋಗ ಜೀವನವೇ ಅನ್ನೋದು ಮಾತಿರೋದ್ರಿಂದ ಯೋಗ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಜೀವನ ಯೋಗ ಎರಡು ಒಂದೇ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯೋಗ ಎಷ್ಟು ಮುಖ್ಯ ಅನ್ನೋದು ಇನ್ನು ಬಹಳಷ್ಟು ಪ್ರಚಲಿತಕ್ಕೆ ಬರಬೇಕಾದಂತಹ ವಿಚಾರವಾಗಿದೆ. ಈ ದಿನದ ಒತ್ತಡದ ಜೀವನದಲ್ಲಿ ಯೋಗ ಮತ್ತೆ ಜೀವನಕ್ಕೆ ಕರ್ಕೊಂಡು ಹೋಗುವಂತಹ ಶಕ್ತಿ ಇರುವಂಥದ್ದು. ಹಾಗಾಗಿ ಯೋಗದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನರಿಗೆ ಒತ್ತಡದ ಜೀವನವನ್ನು ಇನ್ನ ಚೆನ್ನಾಗಿ